ಮೈಸೂರು ಮೇಯರ್ ಆಯ್ಕೆ ವಿವಾದ ಸಂಬಂಧ ಇವತ್ತು ಕೆಪಿಸಿಸಿಗೆ ವರದಿಯನ್ನ ಕೊಡ್ತೀನಿ ಅಂತ ತನ್ವೀರ್ ಸೇಠ್ ಹೇಳಿದ್ದಾರೆ. ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಶಾಸಕ ತನ್ವೀರ್ ಸೇಠ್ ಮಾತನಾಡಿದ್ದಾರೆ. ನನ್ನ ಜೊತೆ ಕಾಂಗ್ರೆಸ್ ಪಕ್ಷ ಇದೆ ಅನ್ನೋ ಮಾತನ್ನ ತನ್ವೀರ್ ಸೇಠ್ ಹೇಳಿದ್ದಾರೆ. ಸೊ ಇಲ್ಲಿ ತನ್ವೀರ್ ಸೇಠ್ ಏನೋ ಸಂಚು ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಏನಿತ್ತು, ಆರೋಪ ಏನಿತ್ತು, ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಇವತ್ತು ಅವ್ರು ಹೇಳಿದ್ದಾರೆ. ಕೆಪಿಸಿಸಿಗೆ ನಾನು ಇವತ್ತು ವರದಿಯನ್ನ ಸಲ್ಲಿಕೆ ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಅದ್ರ ಜೊತೆಯಲ್ಲಿ ಪಕ್ಷ ಯಾವತ್ತಿದ್ರೂ ನನ್ನ ಜೊತೆ ಇದೆ, ಪಕ್ಷ ಹೇಳಿದಂತೆ ವರದಿಯನ್ನ ಕೊಡ್ತಾ ಇದ್ದೀನಿ, ಸಿದ್ದರಾಮಯ್ಯಗೆ ನನ್ನ ಮೇಲೆ ಬೇಸರ ಇಲ್ಲ ಅನ್ನೋ ಮಾತನ್ನು ಕೂಡ ತನ್ವೀರ್ ಸೇಠ್ ಹೇಳಿದ್ದಾರೆ. ಇನ್ನು ಪರೋಕ್ಷವಾಗಿ ನಯವಾಗಿ ಸಿದ್ದರಾಮಯ್ಯಗೆ ಟಾಂಗ್ ಅನ್ನ ಈ ಸಂದರ್ಭದಲ್ಲಿ ಮತ್ತೆ ತನ್ವೀರ್ ಸೇಠ್ ಕೊಟ್ಟಿದ್ದಾರೆ. ಮೈಸೂರು ಮೇಯರ್ ಆಯ್ಕೆ ವಿವಾದ ಕೇಸ್ ಏನಿತ್ತು, ಇಲ್ಲಿ ತನ್ವೀರ್ ಸೇಠ್ ಒಂದು ವಿವಾದಕ್ಕೆ ಒಳಗಾಗಿದ್ರು. ಅಂದ್ರೆ ಮೇಯರ್ ಆಯ್ಕೆ ಸಂಬಂಧ ಇಲ್ಲಿ ಸಿದ್ದರಾಮಯ್ಯ ಮಾತನ್ನ ಕೇಳಿಲ್ಲ, ಅವ್ರಿಗೆ ಟಾಂಗ್ ಕೊಡೋ ರೀತಿಯಲ್ಲಿ ಅವ್ರು ಮಾಡಿದ್ದಾರೆ ಅಂತೆಲ್ಲ ಚರ್ಚೆಗಳೇನಾಗ್ತಾ ಇತ್ತು. ಸೊ ಇವಾಗ ಪಕ್ಷಕ್ಕೆ ನಾನು ವರದಿಯನ್ನ ಕೊಡ್ತೀನಿ ಅನ್ನೋ ಮಾತನ್ನ ತನ್ವೀರ್ ಸೇಠ್ ಹೇಳಿದ್ದಾರೆ. ಮತ್ತೆ ಸಿದ್ದರಾಮಯ್ಯ ನನ್ನ ಮೇಲೆ ಅವ್ರಿಗೇನು ಬೇಸರ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು ತನ್ವೀರ್ ಸೇಠ್ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ದಶರಥ್ ಮಾತನಾಡಿಸಿದ್ದಾರೆ ನೋಡಿ. ಮೈಸೂರು ಮಹಾನಗರ ಪಾಲಿಕೆಯ ಮೇಯರ್ ಚುನಾವಣೆ ಸಾಕಷ್ಟು ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದೆ. ಮಾತ್ರವಲ್ಲ, ತನ್ವೀರ್ ಸೇಠ್ ವಿರುದ್ಧದ ದೂರು ಹೈಕಮಾಂಡ್ ಅಂಗಳಕ್ಕೂ ಕೂಡ ಪ್ರವೇಶ ಮಾಡಿದೆ. ಇವತ್ತು ಕೆಪಿಸಿಸಿ ಕಚೇರಿಗೆ ಆಗಮಿಸಿರುವಂತಹ ತನ್ವೀರ್ ಸೇಠ್ ಅವರು ತಮ್ಮ ಉತ್ತರಗಳನ್ನು ಕೂಡ ಸಲ್ಲಿಸಿದ್ದಾರೆ. ಬನ್ನಿ ಮಾತನಾಡ್ಸೋಣ, ಏನೆಲ್ಲ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತೇಳಿ. ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡುವಂತ ಪ್ರಯತ್ನ ಮಾಡಿದೆ, ಅದಕ್ಕೋಸ್ಕರ ಸಿಕ್ಕಂತ ಬಹುಮಾನ ಅಂತ ಹೇಳ್ತಿದ್ರಿ. ಯಾವ ಬಹುಮಾನ ಸಿಕ್ತು ನಿಮಗೆ? ನನಗೆ ಯಾವುದೇ ಬಹುಮಾನ ಸಿಕ್ಕಿಲ್ಲ. ಅದೇನು ಮಾಧ್ಯಮದಲ್ಲಿ ನೋಟಿಸು ಮತ್ತೊಂದು ಅಥವಾ ಏನು ಒಂದು ಕೆಲವು ನಗರ ಪಾಲಿಕಾ ಸದಸ್ಯರು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಪರ ಪತ್ರಿಕಾಗೋಷ್ಠಿ ಮಾಡಿ ನನ್ನ ಮೇಲೆ ಕ್ರಮ ತಗೋಬೇಕು, ಅಮಾನತ್ ಮಾಡಬೇಕು ಅನ್ನೋದೆಲ್ಲ ಹೇಳಿದ್ರು. ಎಲ್ಲ ವಿಚಾರಗಳು ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಪಕ್ಷದ ಜೊತೆ ನಮ್ಮ ನಿಷ್ಠೆಗೆ ಸಿಕ್ಕಿರುವಂತಹ ಒಂದು ಫಲ ಅಂತ ನಾನು ಸ್ವೀಕರಿಸಲಾ ತಿರಸ್ಕರಿಸಲಾ ಅನ್ನೋದು ನನ್ನ ಮುಂದೆ ಇರುವಂಥದ್ದು. ಈಗ ನಿಮಗೆ ಸ್ಪಷ್ಟವಾದ ಕೊಟ್ಟಂತ ಜವಾಬ್ದಾರಿಯನ್ನು ನಾನು ನಿರ್ವಹಿಸಿದ್ದೇನೆ ಅಂತ ಹೇಳಿದ್ರಿ. ಯಾರು ಜವಾಬ್ದಾರಿಯನ್ನು ಕೊಟ್ಟಿದ್ರು? ಜವಾಬ್ದಾರಿ ನಿರ್ವಹಿಸಿದ್ದಕ್ಕೆ ಯಾಕೆ ಪಕ್ಷದ ಮೇಲೆ ಗರಂ ಆಗಬೇಕು? ಎಸ್ಪೆಷಲಿ ಸಿದ್ದರಾಮಯ್ಯನವರು ತನ್ವೀರ್ ಸೇಠ್ ಮೇಲೆ ಗರಂ ಆಗ್ಲಿಕ್ಕೆ ಕಾರಣ ಏನು? ನನಗೆ ಇನ್ನೂ ಗೊತ್ತಿಲ್ಲ. ಅವರು ನನಗೆ ದೂರವಾಣಿ ಅಥವಾ ಪ್ರತ್ಯೇಕವಾಗಿ ಇನ್ನೂ ಸಿಕ್ಕಿಲ್ಲ. ನನಗೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಮೇಯರ್ ಡೆಪ್ಟಿ ಮೇಯರ್ ಚುನಾವಣೆಗೆ CLP ನಾಯಕರಾದಂಥ ಸಿದ್ದರಾಮಯ್ಯ ಅವರು ಮೈತ್ರಿ ಮಾಡಿಕೊಳ್ಳುವಂಥ ಒಂದು ಜವಾಬ್ದಾರಿ ಕೊಟ್ಟಂಥದ್ದು. ತದನಂತರ ಪಕ್ಷ ಈ ಕಾರ್ಯನ ಮಾಡುವಂತ ಹೇಳಿದರು. ಅದನ್ನು ನೆರವೇರಿಸಿರೋದಕ್ಕೆ ನಾನು ಆ ಎಲ್ಲ ಸಂಗತಿಗಳು ನನ್ನ ವರದಿಯಲ್ಲಿ ನಮೂದಿಸಿ ನಾನು ಸಲ್ಲಿಕೆ ಮಾಡುವಂತಿದ್ದೇನೆ. ಸರ್, DK ಶಿವಕುಮಾರ್ ಅವರು ಹೇಳಿದ್ರು, ನಾನು ಸಾರಾ ಮಹೇಶ್ ಅವ್ರಿಗೆ ಮಾತಾಡಿದ್ದೆ, ಸಾರಾ ಮಹೇಶ್ ಅವರು ತನ್ವೀರ್ ಸೇಠ್ ಜೊತೆ ಮಾತಾಡಿಕೊಂಡು ಒಂದು ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಇಲ್ಲಿ DK ಶಿವಕುಮಾರ್ ಅವರು ಟಾರ್ಗೆಟ್ ಆಗ್ತಿಲ್ಲ, ಬದಲಾಗಿ ತನ್ವೀರ್ ಸೇಠ್ ಅವರೇ ಟಾರ್ಗೆಟ್ ಆಗ್ತಿದ್ದಾರೆ. ಇಲ್ಲ, ಪಕ್ಷದ ಅಧ್ಯಕ್ಷರು ಅವ್ರನ್ನ ಗುರಿ ಮಾಡ್ಕೊಳ್ಳುವಂಥದ್ದು ಸರಿಯಲ್ಲ. ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ರು, ಮೇಯರ್ನ ನೀವು ಪಡ್ಕೋಬೇಕು ಅನ್ನೋ ಆದೇಶ ಕೂಡ ಮಾಡಿದ್ರು. ಅಲ್ಲಿ ಇದ್ದಂಥ ಸನ್ನಿವೇಶಗಳು ಮತ್ತು ಉಂಟಾದಂಥ ಪರಿಸ್ಥಿತಿಯಲ್ಲಿ ಮೇಯರ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಡೆಪ್ಟಿ ಮೇಯರ್ ಆಯಿತು. ಸಿದ್ದರಾಮಯ್ಯನವರೇ ಒಂದ್ ಕಡೆ ಹೇಳಿದ್ರು ಅಂತ ಹೇಳ್ತೀರಿ, JDS ಜೊತೆಗೆ ಸಖ್ಯ ಬೆಳೆಸಿ JDS ಜೊತೆಗೆ ಅಧಿಕಾರವನ್ನು ಮಾಡಬಹುದು ಅಂತ ಸಿದ್ದರಾಮಯ್ಯನವರು ಹೇಳಿದ್ರು ಅಂತ ಹೇಳ್ತಿದ್ರಿ. ಅವರೇ ಹೇಳಿದ್ರೆ ಅವರೇ ಕೋಪ ಮಾಡ್ಕೊಳ್ಳುವಂತ, ಬೇಜಾರು ಮಾಡ್ಕೊಳ್ಳುವಂತ, ತನ್ವೀರ್ ಸೇಠ್ ವಿರುದ್ಧ ಕೋಪ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಏನಿತ್ತು ಅಂತ ನೋಡಿ. ನೇರವಾಗಿ ಅವ್ರು ಕೋಪ ಮಾಡ್ಕೊಳ್ಳುವಂಥದ್ದು ಇನ್ನೂ ನನ್ನ ಗಮನಕ್ಕೆ ಬಂದಿಲ್ಲ. ಈ ಎಲ್ಲವೂ ಮಾಧ್ಯಮದಲ್ಲಿ ನೋಡಿರುವಂಥದ್ದು. ನನ್ನ ಒಂದು ಕರ್ತವ್ಯ, ನನಗೆ ಕೊಟ್ಟಂತ ಜವಾಬ್ದಾರಿಯನ್ನ ನಿರ್ವಹಿಸಿದ ಮೇಲೆ ಒಂದು ವರದಿ ಸಲ್ಲಿಕೆ ಮಾಡಬೇಕು, ಅದು ಕೊಡ್ತಾ ಇದ್ದೀನಿ. ವರದಿಯಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದೀರಿ? ನನಗೆ ಈ ಜವಾಬ್ದಾರಿ ಕೊಟ್ಟಂತಹ ದಿನದಿಂದ ಚುನಾವಣೆ ಮುಕ್ತಾಯ ಆದವರೆಗೂ ನಡೆದಂಥ ಎಲ್ಲ ವಿದ್ಯಮಾನಗಳನ್ನ ನಾನು ನಮೂದಿಸಿ ವರದಿ ಮಾಡಿದ್ದೇನೆ. JDSನ ಜಾತ್ಯತೀತ ಬಣ್ಣ ಬಯಲು ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ವಿ, ತನ್ವೀರ್ ಸೇಠ್ ಅವರು ಹಾಳು ಮಾಡಿದ್ರು ಅಂತ. ಇಲ್ಲ, ಇದಕ್ಕೆ ಈ ಉತ್ತರ ಇಲ್ಲಲ್ಲ. ನಾನು ಪ್ರತ್ಯೇಕವಾಗಿ ಪಕ್ಷ ನನಗೆ ಈ ಎಲ್ಲ ವಿಚಾರಗಳು ಕೇಳಿದಾಗ ಅದಕ್ಕೆ ಉತ್ತರ ಕೊಡ್ತೇನೆ. ಇದಿಷ್ಟು ಶಾಸಕ ತನ್ವೀರ್ ಸೇಠ್ ಅವರ ಅನಿಸಿಕೆ. ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ದಶರಥ್ ಸಾವ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮೈಸೂರು ಮೇಯರ್ ವಿವಾದದ ಬಗ್ಗೆ ಸಿದ್ದರಾಮಯ್ಯ ಹಾಗೆಯೇ DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ನೋಡೋಣ.
ಸಿದ್ದರಾಮಯ್ಯ ಸರ್ ಅವರು ಮತ್ತೆ ನಿಮ್ಮ ಮಧ್ಯೆ ಸಿಎಂ ಸ್ಥಾನಕ್ಕೆ ಪೈಪೋಟಿ ಇದೆ ಅಂತ ಹೇಳ್ತಾರೆ ಸರ್. ನೋಡ್ರಿ, ಯಾವ ಸಿಎಂ ಇಲ್ಲ, ಪೈಪೋಟಿನಿಲ್ಲ. ಫಸ್ಟು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ತರಬೇಕು. ನಾವು ನಮ್ಮವರು ಮಾತು ಕೊಟ್ಟಿದ್ದೀವಿ. ಹಿಂದೆ ಎಲ್ಲ ನಾವೆಲ್ಲ ಮಾತಾಡಿದ್ದು. ನಮ್ಮ ಪಕ್ಷ ಈ ವರ್ಷ ಅವರು ನಮಗೆ ಬಿಟ್ಕೊಡ್ಬೇಕಾಗಿತ್ತು, ಅಲೈನ್ಸು ಮುಂದುವರಿಬೇಕಾಗಿತ್ತು ಲೋಕಲಲ್ಲಿ. ಅದನ್ನು ಅವರು ನಡೆಸ್ಕೊಡ್ತಾರೆ ಅಂತ ನಂಬ್ಕೊಂಡಿದ್ದೆ. ಅವ್ರ ಮಾತಾಡಿದ ನಿಜ, ಅವ್ರು ಒಪ್ಕೊಂಡಿದ್ದು ನಿಜ ಅಲೈನ್ಸ್ ಅಂತ. ಒಳಗಡೆ ಹೋದ್ಮೇಲೆ ಮೇಯರು ಡೆಪ್ಟಿ ಮೇಯರ್ದು ಸ್ವಲ್ಪ ಬದಲಾವಣೆ ಆಗಿದೆ. ಅದರ ಬಗ್ಗೆ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ಗೆ ಅವ್ರನ್ನೆಲ್ಲ ನಾನು ಕರೆದಿದ್ದೀನಿ, ತನ್ವೀರ್ ಸೇಠು ಕರೆದಿದ್ದೆ. ಅದೇನು ಕೇಳ್ತೀನಿ ನಾನು. ಮೈಸೂರು ಬಗ್ಗೆ ಮಾತಾಡಲ್ಲ. ಮೈಸೂರು ಬಗ್ಗೆ ಮಾತಾಡಲ್ಲ. ಯಾಕೆ ಸರ್ ಮೈಸೂರು ಬಗ್ಗೆ ಅಧ್ಯಕ್ಷರು ಘೋಷಿಸ್ಬಿಟ್ಟಿದ್ದೀವಯ್ಯ? ಯಾಕೆ ಸರ್ ಮೈಸೂರು ಬಗ್ಗೆ ಅಧ್ಯಕ್ಷರು ಘೋಷಿಸ್ಬಿಟ್ಟಿದ್ದೀವಯ್ಯ? ಸರ್ ಈಗ ಮೈಸೂರು ವಿಚಾರ ಸಂಬಂಧ ಮೈಸೂರು ಬಗ್ಗೆ ಮಾತಾಡಲ್ಲ. ಮೈಸೂರು ಬಗ್ಗೆ ಮಾತಾಡಲ್ಲ. ಯಾಕೆ ಸರ್ ಮೈಸೂರು ಬಗ್ಗೆ ಅಧ್ಯಕ್ಷರು ಘೋಷಿಸ್ಬಿಟ್ಟು